ಬನ್ನಿ, ಡೆವಿಲ್ ಗ್ಯಾಂಗ್ನ ಭಯಾನಕ ಕ್ರೈಮ್ ಶೀಟ್ ಕಾಟೇರ ಒಂದೊಂದು ಕೃತ್ಯವು ಬೀಭತ್ಸವಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಇಲ್ಲಿದೆ ನೋಡಿ. 3990 ನಮ್ಮ ಬಳಿ ಮಾತ್ರ ಇರೋದು, ಬೇರೆ ಯಾರ ಬಳಿ ಕೂಡ ಇಲ್ಲ, ನಮ್ಮ ಬಳಿ ಮಾತ್ರ ಇರೋದು, ನಮ್ಮಲ್ಲಿ ಮಾತ್ರ. ಕಾಟೇರನ ಒಂದೊಂದು ಕೃತ್ಯವು ಬೀಭತ್ಸ. ಎಲ್ಲರೂ ಹೇಳ್ಕೊಂಡಿದ್ದಾರೆ, 17 ಜನ ಕೂಡ ನಾನೇನು ಮಾಡಿದೆ. ಪೊಲೀಸರು ಅದಕ್ಕೆ ತಕ್ಕಾಗಿ ಫೋಟೋ ಫಿಕ್ಸ್ ಮಾಡಿದ್ದಾರೆ. ಯಾರು ಎಷ್ಟು ಕಾಲ್ ಮಾಡಿದ್ರು ಎಲ್ಲ ಹೇಳ್ತಾ ಇದ್ದೆ ನಾನು ನಿಮಗೆ. ಯಾರು ಎಷ್ಟು ಕಾಲ್ ಮಾಡಿದ್ದಾರೆ, ಎಲ್ಲಿಂದ ಎಲ್ಲಿಗೋಯ್ತು ಕಾಲು, ಒಂದೊಂದೇ ಮಾಹಿತಿಗಳು ಇದರಲ್ಲಿರುತ್ತೆ. ತನಿಖಾ ಕಾಲದಲ್ಲಿ ಸಂಗ್ರಹಿಸಿದ ದಾಖಲಾತಿಗಳು ಒಬ್ಬೊಬ್ಬ ಇದೆಲ್ಲವೂ ಇರುತ್ತೆ. ಕಾಕಿ ಮುಂದೆ ತಪ್ಪಪ್ಪಿಕೊಂಡು ಅಂದರೆ ಅವು ಹೇಳಲೇಬೇಕಾಗತ್ತೆ ನೋಡಿ ಏನೆಲ್ಲ ಆಗಿದೆ ಅನ್ನೋದನ್ನು ಕಂಪ್ಲೀಟಾಗಿ. ನೋಡಿ ಈ ಇದಿದೆಯಲ್ಲ, ಇದರಲ್ಲಿ ಇದು ಸಂಪುಟ 5 ಅಂದರೆ 5ನೇ ಬುಕ್ಕು. ತನಿಖಾ ಕಾಲದಲ್ಲಿ ಸಂಗ್ರಹಿಸಿದ ದಾಖಲಾತಿಗಳು ಎಲ್ಲಿ ತನಕ ದಾಖಲಾತಿ, ಒಂದು ಸಣ್ಣದು ತೋರಿಸ್ತೀನಿ ನಿಮಗೆ. ಇಲ್ಲಿ 140 ರೂಪಾಯಿ ಟೋಲ್ ಕಟ್ಟಾಗಿದೆ, ಅದು ಕೂಡ ಇದೆ. ನಿಮ್ಮ ದುಡ್ಡು ಏನೆಲ್ಲ ಆಗಿದೆ, ಎತ್ತಾಗಿದೆ ಎಲ್ಲವೂ ಕೂಡ. ಅಂದರೆ ನೀವು ಖರ್ಚು ಮಾಡಿದ್ರಾ, ಆಮೇಲೆ ನೋಡಿ ಹೆಂಗೆ ಪಾರ್ಕಿಂಗ್ ಮಾಡಿದರು, ಇದೆಲ್ಲ ತುಂಬ ಬಹಳ ಪೊಲೀಸರು ಮಾತ್ರ ಕೆಲಸ ಮಾಡೋ ರೀತಿ ಇದೆಯಲ್ಲ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಓಕೆ, ಇದೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟದ್ದು. ಫೋಟೋಸ್ಗಳಿದೆ, ಮತ್ತೊಂದಿದೆ, ಮಗದೊಂದಿದೆ. ಅಲ್ಲಿಗೆ ಜನ ಕೇಳ್ತಾ ಇದ್ರು ಕೆಲವರು, ಅವರ ಅಂಧಾಭಿಮಾನಿಗಳು, ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅಂತ. ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ನಾವು ಹೇಳಿದ್ದಕ್ಕಿಂತ ಭೀಕರವಾಗಿದೆ. ನಮಗೆ ದರ್ಶನ ಆದರೆ ಏನ್ರಿ, ಮತ್ತೊಬ್ಬರ ಏನ್ರಿ. ದರ್ಶನ್ ಒಬ್ಬ ಸೂಪರ್ ಸ್ಟಾರ್, ಅದರಲ್ಲಿ 2 ಮಾತಿಲ್ಲ. ಹಾಗಂತ ಕ್ರೈಮ್ ನಡೆದಾಗ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ರೀ, ನಾಳೆ ಮೂಡಾದಲ್ಲಿ ಅವರು ತಪ್ಪಿತಸ್ಥ ಅಂತ ಹೇಳುವಾಗ ಅಯ್ಯಯ್ಯೋ ನಾವು ಮಾಡಲ್ಲಪ್ಪ ಸುದ್ದಿ ಅಂತ ಹೇಳಲ್ಲ, ಹೇಳ್ತೀವಿ. ಸಿದ್ದರಾಮಯ್ಯನವರು 14 ಸೈಟು, ಆಮೇಲೆ ಬೇರೆನೇ ಆಗುತ್ತೆ. ಹೌದು, ಸೈಟ್ ಅನ್ನೋದು ಏನು ಕಬಳಿಸಿದ್ರು ಅಂತ ಸುದ್ದಿ ಹೋಗುತ್ತೆ, ಆಗದೇ ಇದ್ರೆ ಹೋಗಲ್ಲ. ನೋಡಿ ಈ ಥರ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ. ಬನ್ನಿ ಈ ಸ್ಟೋರಿ ನೋಡ್ಕೊಂಬರೋಣ. ಫಸ್ಟ್ಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸದ್ಯ ಆರೋಪಿಗಳ ಕೈ ಸೇರಿದ್ದು. ಡಿ ಗ್ಯಾಂಗ್ನ ಕರಾಳ ಮುಖ ಬಟಾಬಯಲಾಗಿದೆ. ಆದರೆ ಸೀನ್ ಟು ಸೀನ್ ಡಿಟೇಲ್ಸ್ ಮೊದಲು ನೋಡ್ಕೊಂಬರೋಣ ಬನ್ನಿ. ದಚ್ಚು ಆ್ಯಂಡ್ ಗ್ಯಾಂಗ್ ಕ್ರೌರ್ಯ ಬಿಚ್ಚಿಟ್ಟ ಚಾರ್ಜ್ ಶೀಟ್. ಒಂದೊಂದು ಫೋಟೋದಲ್ಲೂ ಸಾವಿನ ಆಕ್ರಂದನ. ರೇಣುಕಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದು ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಾ ಇವೆ. ರೇಣುಕಸ್ವಾಮಿ ಕಿಡ್ನಾಪ್ ಇಂದ ಹಿಡಿದು ಆತನ ಕೊಲೆ ಮಾಡಿ ಸಾಕ್ಷಿನಾಶಕ್ಕೆ ಯತ್ನಿಸಿದವರೆಗೂ ಪೊಲೀಸರು ಡಿಜಿಟಲ್ ಸಾಕ್ಷ್ಯಗಳನ್ನು ದಾಖಲಿಸಿದ್ದನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಡಿ ಗ್ಯಾಂಗ್ ಕ್ರೌರ್ಯದ ಕಥೆ. ಸೀನ್ 1. ಡಿ ಗ್ಯಾಂಗ್ ರೇಣುಕಸ್ವಾಮಿಯನ್ನ ಹಿಂಬಾಲಿಸುತ್ತಿರುವುದು. ರೇಣುಕಸ್ವಾಮಿಯನ್ನ ಕರೆತರಲು ಚಿತ್ರದುರ್ಗಕ್ಕೆ ತೆರಳಿದ್ದ A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್ ಹಿಂಬಾಲಿಸಿದ್ದ ದೃಶ್ಯವಿದೆ. ಡಿ ಗ್ಯಾಂಗ್ ಕ್ರೌರ್ಯದ ಕಥೆ. ಸೀನ್ 2. ಕಿಡ್ನಾಪ್ಗಾಗಿ ಆಟೋ ಬದಲಿಗೆ ಕಾರ್ ಕರೆಸಿಕೊಂಡದ್ದು. ರೇಣುಕಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರಲು ಆಟೋ ಬಿಟ್ಟು A8 ರವಿ ಕಾರ್ನಲ್ಲಿ A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್ ಕರೆತಂದ ದೃಶ್ಯವಿದೆ. ಸೀನ್ ನಂಬರ್ 3. ಕಿಡ್ನಾಪ್ ಬಳಿಕ ದುರ್ಗಾ ಬಾರ್ನಲ್ಲಿ ಬೆದರಿಸಿ ಬಿಲ್ ಪೇ. ಈ ದೃಶ್ಯ A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್ ಬೆಂಗಳೂರಿಗೆ ಬರೋ ಮಾರ್ಗ ಮಧ್ಯೆ ದುರ್ಗಾಂಬಾ ಬಾರ್ನಲ್ಲಿ ಮದ್ಯ ಖರೀದಿ ಮಾಡಿ ರೇಣುಕಸ್ವಾಮಿಗೆ ಬಿಲ್ ಕಟ್ಟುವಂತೆ ಬೆದರಿಕೆ ಹಾಕಿದ ದೃಶ್ಯವಿದೆ. ಸೀನ್ ನಂಬರ್ 4. ರೇಣುಕಸ್ವಾಮಿಯನ್ನ ಅಪಹರಿಸಿ ಕಾರ್ನಲ್ಲಿ ತರುತ್ತಿರುವುದು. ರೇಣುಕಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರೆತರುವಾಗ ನೆಲಮಂಗಲ ಟೋಲ್ನಲ್ಲಿ ಸರಿಯಾದ CCTV ದೃಶ್ಯವಿದೆ. ಸೀನ್ ನಂಬರ್ 5. ಜೂನ್ 8ರಂದು ದರ್ಶನ್ ಸ್ಟೋನಿ ಬ್ರೂಕ್ ಕಡೆಗೆ ತೆರಳಿತ್ತು. A2 ದರ್ಶನ್ ತನ್ನ ಮನೆಯಿಂದ 8/6/2024ರಂದು ಮಧ್ಯಾಹ್ನ 12:27ಕ್ಕೆ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ತೆರಳುತ್ತಿರುವ ದೃಶ್ಯ ಇದೆ. ಸೀನ್ ನಂಬರ್ 6. ದರ್ಶನ್ ಸ್ಟೋನಿ ಬ್ರೂಕ್ನಿಂದ ಪಟ್ಟಣಗೆರೆ ಶೆಡ್ ಕಡೆಗೆ ಹೋಗಿದ್ದು. A2 ದರ್ಶನ್ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಿಂದ ಪಟ್ಟಣಗೆರೆ ಶೆಡ್ ಕಡೆಗೆ ಹೋಗಿದ್ದ ದೃಶ್ಯವಿದು. ಸೀನ್ ನಂಬರ್ 7. ಶೆಡ್ನಲ್ಲಿ ಪ್ರಾಣಭಿಕ್ಷೆ ಬೇಡುತ್ತಿರುವ ರೇಣುಕಸ್ವಾಮಿ. ಎಲ್ಲ ಆರೋಪಿಗಳು ಸೇರಿ ರೇಣುಕಸ್ವಾಮಿ ಪಟ್ಟಣಗೆರೆ ಶೆಡ್ ಬಳಿ ಹಲ್ಲೆ ಮಾಡಿದಾಗ ಆರೋಪಿಗಳಿಗೆ ತನ್ನನ್ನು ಬಿಟ್ಟು ಬಿಡಲು ಬೇಡಿಕೊಳ್ಳುತ್ತಿರುವ ದೃಶ್ಯವಿದೆ. ಸೀನ್ ನಂಬರ್ 8. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಸ್ವಾಮಿ ಡೆಡ್ ಬಾಡಿ. ಪಟ್ಟಣಗೆರೆ ಶೆಡ್ನಲ್ಲಿ ಎಲ್ಲ ಆರೋಪಿಗಳು ರೇಣುಕಸ್ವಾಮಿ ಹತ್ಯೆ ಮಾಡಿ ದೃಶ್ಯವಿದು. ಇದು A10 ವಿನಯ್ ಮೊಬೈಲ್ ಅಲ್ಲಿ ಸರಿಯಾದ ಫೋಟೋ ಇದು. ಸೀನ್ ನಂಬರ್ 9. ರೇಣುಕಸ್ವಾಮಿ ಹತ್ಯೆಗೆ ಬಳಸಿರೋ ದೊಣ್ಣೆ ಹಗ್ಗ. ರೇಣುಕಸ್ವಾಮಿ ಹತ್ಯೆಗೆ ಬಳಸಿದ್ದ ದೊಣ್ಣೆ ಹಗ್ಗ, ಎಲೆಕ್ಟ್ರಿಕ್ ಶಾಕ್ ಡಿವೈಸರ್ ವಶಪಡಿಸಿಕೊಂಡಿರುವ ಪೊಲೀಸರು.
ಸೀನ್ ನಂಬರ್ 10 ಶವ ಸಾಗಿಸಲು ಮತ್ತು ಠಾಣೆಗೆ ಕೆಲವರನ್ನ ಸರೆಂಡರ್ ಮಾಡಿಸಲು ಚರ್ಚೆ. ಈ ದೃಶ್ಯ ರೇಣುಕಸ್ವಾಮಿ ಶವ ಸಾಗಿಸಲು ಮತ್ತು ಠಾಣೆಗೆ ಯಾರನ್ನ ಸರೆಂಡರ್ ಮಾಡಿಸಬೇಕು ಅಂತ A3 ಪವನ್, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A14 ಪ್ರದೋಷ್ ಚರ್ಚೆ ಮಾಡಿದ ಘಟನೆ. ಸೀನ್ ನಂಬರ್ 11 ಮೃತದೇಹ ಮೋರಿ ಬಳಿ ಬಿಸಾಕಿ ಹೋಗುತ್ತಿರುವ ಕಾರು. ರೇಣುಕಸ್ವಾಮಿ ಮೃತದೇಹವನ್ನ ಪಟ್ಟಣಗೆರೆ ಶೆಡ್ನಿಂದ ಸುಂಕದಕಟ್ಟೆಯ ಬಳಿಯಲ್ಲಿ ಬಿಸಾಕಲು ಬಿಳಿ ಕಲರ್ನ ಸ್ಕಾರ್ಪಿಯೋದಲ್ಲಿ ತೆರಳುತ್ತಿರುವ ದೃಶ್ಯವಿದೆ. ಸೀನ್ ನಂಬರ್ 12 ಹತ್ಯೆಗೈದ ಆರೋಪಿಗಳು ಠಾಣೆಗೆ ಶರಣಾಗುತ್ತಿರುವುದು. ರೇಣುಕಸ್ವಾಮಿ ಹತ್ಯೆಗೈದ ಆರೋಪಿಗಳಾದ A4 ರಾಘವೇಂದ್ರ, A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ಕಾಮಾಕ್ಷಿಪಾಳ್ಯ ಠಾಣೆಗೆ ಶರಣಾಗಲು ತೆರಳುತ್ತಿರುವ ದೃಶ್ಯವಿದೆ. ಸೀನ್ ನಂಬರ್ 13 ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿ ಗ್ಯಾಂಗ್. ಇನ್ನು ರೇಣುಕಸ್ವಾಮಿ ಹತ್ಯೆ ಬಳಿಕ ದರ್ಶನ್ ಮೈಸೂರಿಗೆ ತೆರಳಿದ್ರು. ಆಗ ಆರೋಪಿಗಳಾದ ವಿನಯ್, ನಾಗರಾಜು, ಪ್ರದೋಷ್ ಮೈಸೂರಿನ ರಾಡಿಸನ್ ಬ್ಲೂನಲ್ಲಿ ಭೇಟಿಯಾಗಿ ಮಾತುಕತೆ ಮಾಡಿದರು. ಸೀನ್ ನಂಬರ್ 14 ಹತ್ಯೆ ದಿನ ದರ್ಶನ್ ಬಳಸಿದ ಶೂ ಪಡೆದ ಪೊಲೀಸರು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಸ್ವಾಮಿ ಹತ್ಯೆ ಮಾಡಿದ ವೇಳೆ ದರ್ಶನ್ ಬಳಸಿದ ಶೂನ ಪೊಲೀಸರು ವಶಕ್ಕೆ ಪಡೆದ ಸಾಕ್ಷಿ ಇದೆ. ಸೀನ್ ನಂಬರ್ 15 ಹತ್ಯೆ ದಿನ ಪವಿತ್ರ ಗೌಡ ಬಳಸಿದ್ದ ಚಪ್ಪಲಿ. ರೇಣುಕಸ್ವಾಮಿ ಮೇಲೆ A1 ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದು. ಸ್ಥಳ ಮಹಜರು ವೇಳೆ ಪೊಲೀಸರು ಈ ಚಪ್ಪಲಿಯನ್ನ ವಶಕ್ಕೆ ಪಡೆದಿದ್ರು. ಸೀನ್ ನಂಬರ್ 16 ರೇಣುಕಸ್ವಾಮಿ ಕೊಲೆ ಆರೋಪಿಗಳ ಲಿಂಕ್. ಇನ್ನು ರೇಣುಕಸ್ವಾಮಿ ಕೊಲೆ ಮಾಡಿದ 17 ಜನ ಆರೋಪಿಗಳು ಲೊಕೇಶನ್ ಆಧರಿಸಿ ಪೊಲೀಸರು ಲಿಂಕ್ ಮಾಡಿರುವ ದೃಶ್ಯ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಹುಶಃ ಎಷ್ಟು ಓದಿದ್ರು ಗೊತ್ತಿಲ್ಲ ಇದರಲ್ಲಿ. ನಿನ್ನೆ ರಾತ್ರಿಯಿಂದ ಶುರು ಮಾಡಿ ಸಂಜೆಯಿಂದ ಶುರು ಮಾಡಿದರೆ ಓದಲಿಕ್ಕೆ ಅದನ್ನು. ಸುನಿಲ್, ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದಂಥ ಮಾಹಿತಿಗಳನ್ನು ನಮಗೆ ಕೊಡಿ, ನಾವು ಕೇಳೋದಕ್ಕಿಂತ. ಎಸ್ ಜಯಪ್ರಕಾಶ್, ಸಹಜವಾಗಿ ಎಲ್ಲರೂ ಕೂಡ ಒಂದು ಕುತೂಹಲ ಇತ್ತು. ದರ್ಶನ್ ಮತ್ತು ಉಳಿದ ಆರೋಪಿಗಳು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಪೊಲೀಸರು ಯಾವ ರೀತಿ ಚಾರ್ಜ್ ಶೀಟ್ನ ಸಿದ್ಧ ಮಾಡಿರ್ಬೋದು, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ವಿಚಾರಗಳಿರ್ಬೋದು. ಯಾಕೆಂದರೆ ಎಷ್ಟೋ ಕೇಸುಗಳು ಚಾರ್ಜ್ ಶೀಟ್ ಆದಮೇಲೆ ನಾಳೆ ದಿನ ಕೋರ್ಟ್ನಲ್ಲಿ ಆರೋಪಿಗಳು ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು ಪ್ರೂವ್ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಕೂಡ ನಿರ್ದೋಷಿಗಳು ಅಂತೇಳಿ ಬಿಡುಗಡೆ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಅದು ಏನಕ್ಕೆ ಆಗುತ್ತೆ ಅಂದರೆ ಪೊಲೀಸರು ಆ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಾಕ್ಷಿಗಳನ್ನು ಕಲೆ ಹಾಕ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಈ ಒಂದು ಚಾರ್ಜ್ ಶೀಟ್ನ ನೋಡಿದರೆ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳು ಈ ಒಂದು ಕೇಸ್ನಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅಂದರೆ ನಿರ್ದೋಷಿಗಳು ಅಂತೂ ನಾಳೆ ದಿನ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಒಂದೊಂದು ಮೈನ್ಯೂರು ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಿ ಅದನ್ನು ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಆ್ಯಂಡ್ ಅದರಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದರೆ, ಒಂದು ಕಡೆಯಲ್ಲಿ ಆರೋಪಿಗಳ ಹೇಳಿಕೆಗಳು ದಾಖಲು ಮಾಡಿಕೊಂಡಿದ್ದಾರೆ. ಆ ಹೇಳಿಕೆಗಳಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅನಿಸುತ್ತೆ ಪ್ರಮುಖವಾಗಿ A2 ಆಗಿರುವಂಥ ದರ್ಶನ್ ತಾನು ಕೃತ್ಯ ಎಸಗಿಲ್ಲ ಅನ್ನುವಂಥದ್ದನ್ನು ಈ ಸಾಬೀತುಪಡಿಸೋದಕ್ಕೆ ಟ್ರೈ ಮಾಡಿರುವಂಥದ್ದು. ಈವನ್ ಪೊಲೀಸ್ ವಿಚಾರಣೆ ಸಂದರ್ಭದಲ್ಲೂ ಇವನ ಹೇಳಿಕೆ ಸಂದರ್ಭದಲ್ಲೂ ಕೂಡ ತಾನಿಗೂ ಈ ಒಂದು ಕೊಲೆಗೂ ನೇರವಾಗಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದು ತನ್ನ ಹೇಳಿಕೆಯಲ್ಲಿ ಹೇಳಿರುವಂಥದ್ದು. ಆದರೆ ಮತ್ತೊಂದು ಕಡೆಯಲ್ಲಿ ನೋಡಿದರೆ ಸಾಕ್ಷ್ಯಗಳೆಲ್ಲವೂ ಕೂಡ ದರ್ಶನ್ಗೆ ವಿರುದ್ಧವಾಗಿಯೇ ಇದೆ. ಯಾಕೆಂದರೆ ಈ ಒಂದು ಕೊಲೆಯಲ್ಲಿ ದರ್ಶನ್ನ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥನ್ನು ಪ್ರೂವ್ ಮಾಡೋದಕ್ಕೆ ಬೇಕಾದಂಥ ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಸೊ ಇದು ಕೇವಲ ಇದೊಂದು ವಿಚಾರದಲ್ಲಿ ಮಾತ್ರ ಅಲ್ಲ. ಈಗ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ತಾನು ಕೃತ್ಯ ಎಸಗಿಲ್ಲ ಅಂತ ಹೇಳ್ಬೋದು. ಆದರೆ ಉಳಿದಂತಹ ಸಾಕ್ಷ್ಯಗಳೇನಿದ್ದಾವೆ ಅದು ಒಂದು ಕೇಸ್ನಲ್ಲಿ ತುಂಬಾ ಪ್ರಮುಖವಂತ ಒಂದು ಪಾತ್ರವನ್ನು ವಹಿಸುತ್ತೆ. ಆ ರೀತಿ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು, ಈವನ್ ಟೆಕ್ನಿಕಲ್ಲಿಂದ ಹಿಡಿದು ಮೆಡಿಕಲಿಂದ ಹಿಡಿದು ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಕೂಡ ಈ ಪೊಲೀಸರು ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದ್ರಿಂದಾಗಿ ನಾಳೆ ದಿನ ಈ ಕೇಸ್ನ ಟ್ರಯಲ್ ಶುರುವಾಗುತ್ತಲ್ಲ ಕೋರ್ಟ್ನಲ್ಲಿ, ಆಗ ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ವೇಳೆ ವಿಟ್ನೆಸ್ಗಳು, ಸಾಕ್ಷಿದಾರರು ಎಷ್ಟೋ ಸಲ ಸರ್ ಅವತ್ತು ಪೊಲೀಸರು ಹೇಳಿದಕ್ಕೋಸ್ಕರ ನಾನು ಆ ರೀತಿ ಹೇಳಿಕೆಯನ್ನು ಕೊಟ್ಟೆ, ಇವತ್ತು ಅದು ಆ ರೀತಿ ಹೇಳ್ತಾ ಇಲ್ಲ ಅಂತ ಹೇಳಿ ಉಲ್ಟಾ ಹೊಡೆಯುವಂಥ ಚಾನ್ಸಸ್ ಕೂಡ ಇರುತ್ತೆ. ಒಂದು ವೇಳೆ ಹಾಗೆ ಆದರೂ ಕೂಡ ಆ ಸಂದರ್ಭದಲ್ಲಿ ಈ ಸಾಕ್ಷಿಗಳೇನಿದ್ದಾವೆ, ಸಾಕ್ಷ್ಯಗಳು, ಆ ಸಾಕ್ಷ್ಯಗಳು ತುಂಬಾ ಪ್ರಮುಖ ಪಾತ್ರ